ಹಾಯ್ ಗೈಸ್, ಇದು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿದೆ. ಸೊ ನಾನು ತುಂಬ ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಅದರಿಂದ ಮಾಡಿಲ್ಲ. ನಾನು ನೈಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನಾನು ಬೆಳಗ್ಗೆ ಎದ್ದು ಬಾಗಿಲು ನೀರು ಹಾಕಿ ಹೊಸಲೆಲ್ಲ ಪೂಜೆ ಮಾಡಿ ಕ್ಲೀನಾಗಿ ತೋರಣ ಎಲ್ಲ ತೊಳ್ಕೊಂಡೆ. ತೋರಣ ಕಟ್ಟಬೇಕಾಗಿತ್ತು, ಸೊ ನಾನೇ ರೆಡಿ ಮಾಡ್ಕೊಂಡು ತೋರಣ ಕೂಡ ಕಟ್ಟಿದೆ. ಲಾಗ್ ಯಾಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ಹಬ್ಬದ ಶಾಪಿಂಗ್ ಇತ್ತು, ತಿಂಡಿ ಎಲ್ಲ ಮಾಡಬೇಕಾಗಿತ್ತು. ಸೊ ಅದರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಸಾರಿ, ಬೇಜಾರು ಮಾಡ್ಕೋಬೇಡಿ. ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರನ್ನ ಯಾವಾಗಲೂ ಬೆಳೆಸಿ, ಓಕೆನಾ. ಲಾಗಿನ್ಮೇಲೆ ಮಿಸ್ ಮಾಡ್ದಂಗೆ ಅಪ್ಲೋಡ್ ಮಾಡ್ತೀನಿ. ನಾನು ಬೆಳಗ್ಗೆ ಎದ್ದಾಗ ಎಲ್ಲ ಅಲಂಕಾರ ಎಲ್ಲ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. 6 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸ್ಬೇಕಾಗಿತ್ತು. ಸೊ 6 ಗಂಟೆ ಅಷ್ಟರಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡೆ. ಪಾಪು ಅರ್ಧದಲ್ಲೇ ಎದ್ಬಿಟ್ಲು. ಆಮೇಲೆ ಅವಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ. ಸೊ ಅವಳು ಅರ್ಧ ನಿದ್ದೆನಲ್ಲೇ ಇದ್ಲು. ಮಲಗ್ಸೋಕ್ಕೋದ್ರೆ ಮಲಗಲೇ ಇಲ್ಲ. ಆಮೇಲೆ ಬಟ್ಟೆ ನೋಡ್ಕೊತಾನೆ ಹಾಗೆ ನಿಂತಳು. ನಾನು ಆದರೂ ಬಿಡಲಿಲ್ಲ ಅವಳನ್ನ. ಒಂದು ಸ್ವಲ್ಪ ದೇವ್ರ ಹತ್ರ ಕರ್ಕೊಂಡೋಗಿ ಫೋಟೋ ಕೂಡ ತೆಗೆಸ್ಕೊಂಡೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಸ್ನ್ಯಾಪ್ ಮಾಡಿದ್ವಿ ನಮ್ಮ ಪಾಪು ಜೊತೆ. ಸೊ ನಮ್ಮ ಪಾಪು ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ಲು. ನಾನು ಮಾಡ್ದಂಗೆ ಮಾಡ್ತಿದ್ಲು. ಒಂದು ಸ್ವಲ್ಪ ಖುಷಿಯಾಯಿತು. ನಾನು ಭೀಮ್ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕಾಗಿತ್ತು, ಬಟ್ ನಾನು ಹೊರಗೋಗಿದ್ದೆ. ಆ ಕಾರಣದಿಂದ ಭೀಮ್ ಅಮಾವಾಸ್ಯೆ ಮಾಡಲಿಲ್ಲ. ಸೊ ಲಕ್ಷ್ಮೀ ಹಬ್ಬದ ದಿವಸನೇ ಭೀಮ್ ಅಮಾವಾಸ್ಯೆ ಕೂಡ ಮಾಡ್ತಿದ್ದೀನಿ ನಾನು ಯಾಕೆ ಮಾಡಲಿಲ್ಲ ಅಂದರೆ ಒಂದು ಸ್ವಲ್ಪ ಹೊರಗಡೆನೂ ಹೋಗಿದ್ದೆ. ಮೈಗೆ ಯಾಕೋ ಈ ನಡುವೆ ತುಂಬ ಹುಷಾರಿಲ್ದಂಗೆ ಆಗಿತ್ತು. ಮಳೆ ಕೂಡ ಜಾಸ್ತಿ ಇದೆಯಲ್ಲ, ಸೊ ಅದರಿಂದ. ಸೊ ಮಿಸ್ ಮಾಡ್ದೆ ನೋಡಿ ನನ್ನ ಲಾಗ್ನ. ಕಮೆಂಟಲ್ಲಿ ನಿಮ್ಗೆ ಏನು ಅನ್ನಿಸ್ತು ಈ ಲಾಗ್ ನೋಡಿ ಅಂದ್ಬಿಟ್ಟು ಹೇಳಿ. ಥ್ಯಾಂಕ್ ಯು ಗೈಸ್. ನನ್ನ ವೀಡಿಯೋನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಲಾಗ್ ಇಷ್ಟೇ. ನೆಕ್ಸ್ಟ್ ಲಾಗ್ ಅಪ್ಲೋಡ್ ಮಾಡ್ತೀನಿ. ಹೊಸಬ್ರನ್ನ ಬೆಳೆಸಿ, ಯಾವಾಗ್ಲೂ ಬೆಳೆಸೋದ್ರಿಂದ ನಮಗೂ ತುಂಬಾ ಖುಷಿಯಾಗುತ್ತೆ. ಲಾಗ್ಸ್ ಮಾಡೋಕ್ಕೆ ತುಂಬ ಮೋಟಿವೇಶನ್ ಬರುತ್ತೆ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡ್ದಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್, ಇವತ್ತಿನ ಲಾಗ್ ಇಷ್ಟೇ.